ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಟ್ಟಿ. ಧಾರವಾಡ ನಗರದಲ್ಲಿಂದು ಮಹಾನಗರ ಪಾಲಿಕೆಯಿಂದ ಪ್ಲಾಸ್ಟಿಕ್ ಗುಡಾನ್ ಮೇಲೆ ದಾಳಿ. ನಗರದ 13ನೇ ವಾರ್ಡಿನ ಮರಾಠ ಕಾಲನಿ ಮುಖ್ಯ ರಸ್ತೆಯಲ್ಲಿರುವ ಪ್ಲಾಸ್ಟಿಕ್ ಗುಡಾನ್ ಮೇಲೆ ಮಾನ್ಯ ಆಯುಕ್ತರ ಆದೇಶ ಮತ್ತು ಕಾರ್ಯನಿರ್ವಾಹಕ ಅಭಿಯಂತರ ಮತ್ತು ವಲಯ ಆಯುಕ್ತರ ನಿರ್ದೇಶನದಂತೆ ವಲಯ ಕಚೇರಿ 3 ಮತ್ತು 2ರ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀ ಫಕೀರೇಶ್ ಬೂದಿಹಾಳ್, ಹನುಮಂತ್ ಗಡ್ಡಿ ಮತ್ತು ಶಾಂತಗೌಡ ಬಿರಾದರ್, ಶ್ರೀಮತಿ ವಿದ್ಯಾಶ್ರೀ ಬಡಿಗೇರ್ ಇವರ ನೇತೃತ್ವದಲ್ಲಿ ನಿಷೇಧಿತ ಏಕ ಬಳಕೆ ಪ್ಲಾಸ್ಟಿಕ್ ಬಳಕೆ ಮಾಡಿದ್ದಕ್ಕಾಗಿ 20,000 ರೂಪಾಯಿ ದಂಡ ವಿಧಿಸಿ 97 ಕೆಜಿ ಪ್ಲಾಸ್ಟಿಕ್ ವಶಪಡಿಸಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಸಮುದಾಯದ ಸಂಚಾಲಕರು, ವಾರ್ಡಿನ ಜಮಾದಾರರು ಮತ್ತು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಅಲ್ಲೋ ಹೊಸದಾಗ ಕೆಲಸ ಮಾಡಿದಾಗ ಮಾಡಕ್ತಿಲ್ಲ ನೀನು ಅಂಗಡಿಯಾಗ. ಅಲ್ಲ ಒಂದು ಹೇಳ್ತೀನಿ, ಪ್ರೆಸ್ದವರು ಅಷ್ಟು ಫಾಲೋ ಅಪ್ ಮಾಡಿ ಕಂಪ್ಲೇಂಟ್ ಮಾಡ್ಯಾರ ಅರ್ಥ ಮಾಡ್ಕೊಳ್ರಿ. ನಿಮ್ಮದು ಇದು ಮಾಡ್ಯಾರ. ಈಗ ನಾ ಪರ್ಮಿಷನ್ ಇದ್ದದಂತ ಮುಟ್ಟಿಲ್ಲ. ಪರ್ಮಿಷನ್ ಇದ್ದದ್ದು ಮುಟ್ಟಿದ್ನಂದ್ರೆ ಅವಾಗ ಮಾತಾಡ್ರಿ. ಯಾವ್ದು ಬ್ಯಾನ್ ಅದ ಅಷ್ಟೇ ತಗೊಂಡಿನಿ. ಪರ್ಮಿಷನ್ ಇದ್ದದ್ದು ನಾ ಮುಟ್ಟೂ ಇಲ್ಲ. ಆಯ್ತು, ಅಂಗಡಿ ಸೀಸ್ ಮಾಡೋಣ, ಆಮೇಲೆ ನೀವು ಫೈನ್ ಕಟ್ಟಿ ಓಪನ್ ಮಾಡ್ಕೊಂತೀರ. ಎಲ್ಲಿ ಫೋನ್ ಹಚ್ಚಿದ್ರು ಏನು ಮಾಡೋಕ್ಕಾಗಲ್ಲ. ನಾನು ಲಾಸ್ಟಿಗೆ ಒಂದೇ ನಾನು ಕಮಿಷನರ್ ಸರ್ ಫೋನ್ ಮಾಡಿ ಅಂತ ನೋಡ್ಬಿಡ್ತೀನಿ. ಮಾಡ್ಕೊಡ್ರಿ, ಒಂದು 10 ನಿಮಿಷ ವೇಟ್ ಮಾಡ್ರಿ. ಇವತ್ತು ಬೆಳಗಿನ
ನೀವು ವಿಡಿಯೋ ಮಾಡ್ಕೊಂಡು ಓಕೆ ಸರ್, ಇವತ್ತು ತಾವು ಪ್ಲಾಸ್ಟಿಕ್ ಒಂದು ಗುಡಾನಿಗೆ ರೇಟ್ ಹಾಕಿದ್ರಿ. ಇಲ್ಲಿ ತಮ್ಗೆ ಎಷ್ಟು ಮಟೀರಿಯಲ್ ದೊರಕಿದೆ, ಆಮೇಲೆ ಎಷ್ಟು ಇವ್ರಿಗೂ ದಂಡ ಹಾಕಿದ್ರಿ, ಆಮೇಲೆ ಏನು ಕ್ರಮ ತಗೋತಾ ಇದ್ರಿ ಇವ್ರ ಮೇಲೆ? ಸರ್, ಈ ಸದ್ಯಕ್ಕೆ ಫಸ್ಟ್ ಟೈಮ್ ಅಂತೇಳಿ ನಾವು ಪಬ್ಲಿಕ್ಲಿಂದ ಒಂದು ಕಂಪ್ಲೇಂಟ್ ಬಂತು. ನಾವು ಹುಡ್ಕೋದಕ್ಕೆ ಬಂದಾಗೆ ಸಿಕ್ತು ಪ್ಲಾಸ್ಟಿಕ್ಕು. ಅದರಲ್ಲಿ ಕೆಲವೊಂದಿಷ್ಟು EPR ಇದ್ದಿದ್ದು, ಅಂದರೆ ಪರ್ಮಿಷನ್ ಇದ್ದಿದ್ದು, ಅದನ್ನು ಬಿಟ್ಟಿದ್ದೀವಿ. ಏಕಬಳಕೆ ಪ್ಲಾಸ್ಟಿಕ್ ಏನಿದೆ ನಿಷೇಧ ಆದದ್ದು, ಆ ಪ್ಲಾಸ್ಟಿಕ್ ಒಂದು 50 kg ಅಷ್ಟು ಸಿಕ್ತು. ಅದಕ್ಕೆ ಅವ್ರಿಗೆ ಈಗ 20,000 ದಂಡ ಹಾಕಿದ್ದೀವಿ. ನೆಕ್ಸ್ಟ್ ಟೈಮ್ ಇದೇ ಏನಾದರೂ ರಿಪೀಟ್ ಆಯಿತು ಅಂದರೆ, ಫಸ್ಟ್ ಟೈಮ್ ಅಂತೇಳಿ ದಂಡ ಅಷ್ಟೇ ಹಾಕಿದ್ದೀವಿ. ನೆಕ್ಸ್ಟ್ ಟೈಮ್ ಏನಾದರೂ ಇದು ರಿಪೀಟ್ ಆಯ್ತು ಅಂದರೆ ನಾವು ಅವ್ರ ಗೋಡನ್ನು ಸೀಸ್ ಮಾಡಿ ಮುಂದೆ ಕಾನೂನು ಕ್ರಮ ಕೈಗೊಳ್ತೀವಿ ಸರ್. ನಮ್ಮ ಹೆಸರು ಶಾಂತಗೌಡ ಬಿರಾದರ್ ಅಂತೇಳಿ, ಹಿರಿಯ ಆರೋಗ್ಯ ನಿರೀಕ್ಷಕರು. ಸರ್, ಈಗ ತಾವು ಪ್ಲಾಸ್ಟಿಕ್ ಏನು ರೇಟ್ ಹಾಕಿದ್ರಲ್ಲ, ಅದೇ ಯಾವ ಥರದಕ್ಕೆ ದಂಡ ಹಾಕ್ತಾ ಇದ್ರಿ? ಅಂದರೆ kg ಎಷ್ಟು ಇದು ಮಾಡ್ತಾ ಇದ್ರಿ? ಹೌದು ಸರ್, 1 ಗ್ರಾಮ್ಲಿಂದ 999 ಅಂದರೆ 999 1 kgಗಿಂತ ಕಡಿಮೆ ಇದ್ದರೆ 500 ರೂಪಾಯಿ ದಂಡ ಹಾಕ್ತೀವಿ ಸರ್. ಆಮೇಲೆ 1 kgಯಿಂದ 10 kg ತನಕ ಇದ್ದರೆ 5,000 ರೂಪಾಯಿ ದಂಡ ಹಾಕ್ತೀವಿ. ಇದೇ ಥರ ಸ್ಲ್ಯಾಬ್ ಇದೆ ಸರ್. ಅಪ್ ಟು ನಾವು 40,000 ತನಕ, ಮೋರ್ ದೆನ್ 1 ಕ್ವಿಂಟಲ್ ಸಿಕ್ತಂದರೆ ನಾವು 40,000 ತನಕ ದಂಡ ಹಾಕ್ಬೋದು ಸರ್. ಹೌದು ಸರ್, ಹೌದು. ಅಂದರೆ 1 ಕ್ವಿಂಟಲ್ ಮೇಲೆ ಎಷ್ಟೇ ಸಿಗಲಿ ಅದಕ್ಕೆ 40,000 ದಂಡ ಇದೆ. ಪ್ಲಾಸ್ಟಿಕ್ ಯಾವ ಥರ ನೀವು ಫೈಂಡ್ ಔಟ್ ಮಾಡ್ತೀರಿ ಇದು? ಸರ್, ಈಗ ಕೆಲವೊಂದಿಷ್ಟು ಪರ್ಮಿಷನ್ ಇದ್ದದಂದರೆ ನಮ್ಮ KSPCB ಪರ್ಮಿಷನ್ ಇರುತ್ತೆ, ಆಮೇಲೆ CPCB ಪರ್ಮಿಷನ್ ಇರುತ್ತೆ. ಅದನ್ನು ನಾವು ಸೀಸ್ ಮಾಡೋದಿಲ್ಲ ಸರ್. ಅದು ಫುಡ್ ಗ್ರೇಡು, ಆಮೇಲೆ ಪ್ಯಾಕಿಂಗ್ ಮಾತ್ರ. ಈಗ ನಾವು ಕ್ಯಾರಿ ಬ್ಯಾಗು ಆಮೇಲೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನು ಪ್ಯಾಕಿಂಗ್ ಬರ್ತವೆ. ಅದು ಲೆಸ್ ದೆನ್ 40 ಮೈಕ್ರಾನ್ ಇದ್ದರೆ ಅದನ್ನು ನಾವು ಕಂಪಲ್ಸರಿ ಸೀಸ್ ಮಾಡ್ತೀವಿ ಸರ್. ಹೋಗ್ಬೇಡಿ, ಸಿಂಗಲ್ ಯೂಸ್ ಪರ್ಮಿಷನ್ ಇದ್ದದ್ದು ಅದೇನು KSPCB ಪರ್ಮಿಷನ್ ಇದೆ ಅದು ತಗೊಳ್ಳಿ. EPR ಇದೆ. ಓಕೆ ಸರ್.